ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿ ಅಂದರೆ ತುಂಬ ಇಷ್ಟ ನನಗೆ. ಆದರೆ ಅವಳ ಹತ್ರ ಯಾವಾಗಲೂ ಈ ರೀತಿ ಮಾತಾಡಿದವನಲ್ಲ. ಆದ್ದರಿಂದ ಪ್ರೀತಿ ತುಂಬ ಭಯಪಡ್ತಾಳೆ ಅನಿಸುತ್ತೆ. ನಮ್ಮ ಹತ್ರ ಸರಿಯಾಗಿ ಮಾತಾಡ್ತಾನೋ ಇಲ್ಲ. ಇರಲಿ, ಈಗ ತಾನೇ ಊರಿಂದ ಬಂದದಲ್ಲ, ನೋಡುವ. ಹಾಂ, ಅಮ್ಮ ಹೇಳಿದ್ರಲ್ಲ ನಾನು ಊರಿಗೆ ಬಂದ ಕೂಡಲೇ ಮದುವೆ ದಿನ ಫಿಕ್ಸ್ ಮಾಡೋದಂತ. ಆದರೆ ಇವಳನ್ನು ನೋಡಿದರೆ ಮದುವೆ ಆದಮೇಲೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾಳೆ ಅನಿಸುತ್ತೆ. ಇದ್ಯಾರು? ಮಂಜುನಾ? ಹೇ ಮಂಜು, ಮಂಜು, ಹಾ ಬಾಬಾ. ಊಟ ಮಾಡಿದ್ಯಾ? ಹಾ, ಊಟ ಆಯ್ತು. ನಿನ್ನ ಚಿಕ್ಕ ವಯಸ್ಸಿನಲ್ಲಿರುವಾಗ ನೋಡಿದ್ದು. ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟೆ. ಹೌದು, ಏನು ಓದ್ತಿದ್ಯಾ? ನಾನು 11ನೇ ಕ್ಲಾಸಲ್ಲೇ ನಿಲ್ಲಿಸ್ದೆ ಬಾಬಾ. ಈಗ ಮನೆಯಲ್ಲೇ ಇದ್ದೇನೆ. ಯಾಕೆ ಮಂಜು, ಅದಕ್ಕಿಂತ ಮುಂದೆ ಓದಲಿಕ್ಕೆ ಆಗಲಿಲ್ಲ ನಿಂಗೆ? ಇಲ್ಲ ಬಾಬಾ. ಏನು, ಅತ್ತೆ ಓದಬೇಡ ಅಂತ ಹೇಳಿದ್ರಾ? ಅದು ಅರ್ಥ ಆಗ್ತದೆ ಮಂಜು. ನಿಂಗೆ ಕಾಲೇಜ್ಗೆ ಹೋಗ್ಬೇಕನ್ನೋ ಆಸೆ ಇದೆಯಾ? ಹಾ. ಸರಿ, ಹಾಗಿದ್ರೆ ನನ್ನ ಅಪ್ಪನ ಹತ್ರ ಮಾತಾಡ್ತೇನೆ. ನಿನ್ನನ್ನು ಕಾಲೇಜ್ಗೆ ಸೇರಿಸ್ಲಿಕ್ಕೆ ಹೇಳ್ತೇನೆ. ಅಯ್ಯೋ ಬೇಡ ಬಾಬಾ. ಓದು ತುಂಬ ಮುಖ್ಯ ಮಂಜು. ನೀನು ಸುಮ್ಮನಿರು. ನೀನು ಓದ್ತೀಯಾ ಅಷ್ಟೇ. ಏನು ಸುಮ್ಮನೆ ನಿಂತಿದ್ಯಾ? ಕೇಳಿತಾ? ಹಾ ಸರಿ ಬಾಬಾ, ನಾನು ಮನೆಗೆ ಹೊರಡ್ತೇನೆ. ಇಷ್ಟು ಬೇಗ ಏನು ಮಂಜು? ಸ್ವಲ್ಪ ಹೊತ್ತು ನಿಲ್ಲು. ಇಲ್ಲ ಬಾಬಾ, ನಾನು ಹೊರಡ್ತೇನೆ. ಸರಿ ಮಂಜು, ನೀನು ಮನೆಯಲ್ಲೇ ತಾನೇ ಇರ್ತೀಯ. ಹಾಗಿದ್ರೆ ಡೈಲಿ ಇನ್ನು ಬಾ. ಸರಿ ಬಾಬಾ. ಇಷ್ಟೊತ್ತಿಗೆ ಕಾಲೇಜ್ಗೆ ಹೋಗ್ತಿದ್ರೆ ಮಿನಿ ಸೆಕೆಂಡ್ ಇಯರ್ ಆದರೂ ಇರ್ತಿದ್ಲು. ಪಾಪ, 3 ವರ್ಷ ವೇಸ್ಟ್ ಆಯಿತು. ಅಪ್ಪನ ಹತ್ರ ಹೇಳಿ ಮೊದಲು ಕಾಲೇಜ್ಗೆ ಸೇರಿಸ್ಬೇಕು. ಸರಿ, ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗಿತೇನೆ. ಏನು ಮಮತಾ, ಏನೋ ಮಾತಾಡ್ಬೇಕಂತ ಹೇಳ್ತಿದ್ದಿ? ಮದುವೆ ಬಗ್ಗೆನೇ ಮಾತಾಡ್ಲಿಕ್ಕೆ ಅಣ್ಣ. ಇನ್ಯಾವ ವಿಚಾರ ತಾನೇ ಮಾತಾಡೋದು? ಮದುವೆ ಬಗ್ಗೆನಾ? ಮದುವೆ ಬಗ್ಗೆ ಈಗಲೇ ಯಾಕೆ? ಪ್ರೀತಿ ಇನ್ನೂ ಓದ್ಬೇಕಂತಿದ್ದಾಳೆ. ಓದಿ ಆಗಲಿ ಅಲ್ಲ. ಏನು ಹೀಗೆ ಹೇಳ್ತಿದ್ಯಾ? ಮದುವೆ ಆದಮೇಲೆ ಓದಬಾರ್ದಂತ ಏನಿದ್ರು ಇದೆಯಾ? ನಿನ್ನ ಮನೆಯಲ್ಲಿ ಓದ್ತಿರೋಳು ನನ್ನ ಮನೆಗೆ ಬಂದಾದ್ಮೇಲೆ ಓದಲಿ, ಯಾರು ಬೇಡ ಅಂದರು? ಅಲ್ಲ, ಆದರೂ ಹಾಗಲ್ಲ ಮಮತಾ. ಪ್ರೀತಿ ಓದ್ಬೇಕಂತಿದ್ದಾಳೆ. ಅದು ಅಲ್ಲದೆ ಈಗ ಅವಳು 2ನೇ ವರ್ಷ ಓದ್ತಿರೋದು. ಇನ್ನೊಂದು ವರ್ಷ ಆಗಿ 2 ವರ್ಷ ಇದೆ. ಅದಾದ್ಮೇಲೆ ಬೇಕಿದ್ರೆ ಮದುವೆ ಬಗ್ಗೆ ಮಾತಾಡೋಣಲ್ಲ ಅಂತ. ಏನು, ಇನ್ನು 3 ವರ್ಷನಾ? ಹಾಂ ಮಮತಾ, ಹೇಗಿದ್ರು ನನ್ನ ಮಗಳು ನಿನ್ನ ಮಗನಿಗೆ ಅಂತ ನಾವು ಮೊದಲೇ ಚಿಕ್ಕ ವಯಸ್ಸಲ್ಲಿ ಇರುವಾಗಲೇ ಹೇಳ್ಕೊಂಡಾಗಿದೆ. ಇನ್ನೊಂದು 3 ವರ್ಷ ಕಾಯಿ. ಆದ್ಮೇಲೆ ಅವಳು ಓದಿ ಆದ್ಮೇಲೆ ಬೇಕಿದ್ರೆ ನಾವು ಗೌಜಿಯಾಗಿ ಮದುವೆ ಮಾಡೋಣ. ಇಲ್ಲ ಗಜೇಂದ್ರ, ಅದೆಲ್ಲ ಆಗೋದಿಲ್ಲ. ಅವನು ಈಗಷ್ಟೇ ವರ್ಷಗಟ್ಟಲೆ ಬಿಟ್ಟು ಅಲ್ಲಿಂದ ಬಂದಿದ್ದಾನೆ. ಈಗ ಇನ್ನೊಮ್ಮೆ ನಾನು ಅವಳಿಗೆ ಓದ್ಲಿಕ್ಕೆ ಅಂತೆಲ್ಲ ಹೇಳಿದ್ರೆ ಅವ್ನು ಮತ್ತೆ ಊರಿಗೆ ಹೋಗ್ತಾನೆ. ಅವನನ್ನು ಬಿಟ್ಟು ನಂಗೆ ಇರೋದಕ್ಕಾಗಲ್ಲ. ನಿನ್ನ ಮಗಳಿಗೆ ಮದುವೆ ಮಾಡೋಣ ಮೊದಲು. ಅವಳು ಇಲ್ಲಿ ಬಂದಾದ್ಮೇಲೆ 3 ವರ್ಷ ಏನು ಬೇಕಿದ್ರೆ 5-6 ವರ್ಷ ಬೇಕಿದ್ರು ಓದ್ಲಿ, ಇಲ್ಲಿಂದ ಹೋಗ್ಲಿ ಕಾಲೇಜ್ಗೆ. ಹಾಗಲ್ಲಮ್ಮ. ಮತ್ತಿನ್ನೇನು ಗಜೇಂದ್ರ? ಅಲ್ಲ, ಪ್ರೀತಿ ಓದ್ ಮುಗೀಲಿ ಅಂತ ಕಾಯ್ತಿದ್ದೆ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನಾಳೆ ಜಾತಕ ನೋಡಲಿಕ್ಕೆ ಹೋಗೋಣ ಇಬ್ಬರದು. ಒಂದು ವೇಳೆ ಅಲ್ಲಿ ಏನಾದರೂ ಈಗಲೇ ಮದುವೆ ಮಾಡಿ ಅಂತ ಏನಾದರೂ ಹೇಳಿದರೆ ಮದುವೆ ಮಾಡೋಣ. ಒಂದು ವೇಳೆ 3-4 ವರ್ಷ ಆದಮೇಲೆ ಮಾಡ್ಬೋದು ಹಾಗೇನಾದರೂ ಹೇಳಿದರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಇದೇನು ಮಮತಾ, ಜಾತಕದಲ್ಲಿ ಹೇಗೆ ಬರುತ್ತೋ ಹಾಗೆ ಆದರೂ ರೆಡಿ ಅಂತ ಹೇಳ್ತಿದ್ಯಾ? ನನ್ನ ಮಗಳು ಓದ್ಬೇಕಂದ್ರೆ ನೀನು ಕೇಳ್ತಿಲ್ಲ? ಹಾಗಲ್ಲ ಕಣೋ, ರಾಜಿಗೆ ಈಗಾಗಲೇ 25 ವರ್ಷ ಆಗೋಗಿದೆ. 25 ವರ್ಷದಲ್ಲೇ ಮದುವೆ ಮಾಡಿ ಮುಗಿಸಿದ್ರೆ ಒಳ್ಳೆಯದು ಅಂತ ನನ್ನ ಪ್ರಕಾರ. ಮತ್ತು ಪ್ರೀತಿ ಯಾವತ್ತಿದ್ರೂ ನನ್ನ ಮನೆ ಸೊಸೆನೇ ತಾನೇ. ಅವಳು ಬೇಕಿದ್ರೆ ಇಲ್ಲಿಂದನೇ ಕಾಲೇಜ್ಗೆ ಹೋಗಿ ಬರಲಿ ದಿವಸ. ನಾಳೆ ಹೋಗಿ ಜಾತಕ ನೋಡಿ ಬರೋಣ. ಯಾಕಂದರೆ ನನ್ನ ಗಂಡನ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಅವರೇನೇ ಆದರೂ ಜಾತಕ ನೋಡಿಯೇ ಡಿಸೈಡ್ ಮಾಡೋದು. ಆದ್ದರಿಂದ ಹಾಂ ಸರಿ, ನಾಳೆ ಹೋಗಿ ಏನಂತ ನೋಡೋಣ. ಸರಿ, ಹಾಗಿದ್ರೆ ನಾಳೆ ಬೆಳಿಗ್ಗೆ 10 ಗಂಟೆ ರೆಡಿಯಾಗಿರೋ, ಹೋಗಿ ಬರೋಣ. ನೀನು ಒಟ್ಟಿಗೆ ಬಾ ನಾಳೆ. ಹಾಂ ಸರಿ, ಆಯಿತು. ಸರಿ, ನಾವಿನ್ನು ಹೊರಡ್ತೇವೆ. ಮಕ್ಕಳಿಬ್ರು ಮನೆಗೆ ಹೋದ್ರು. ಇಬ್ಬರೇ ಇರ್ತಾರೆ ಮನೆಯಲ್ಲಿ, ಅದಕ್ಕೆ ನಾವಿನ್ನು ಹೊರಡ್ತೇವೆ. ಹಾಂ ಸರಿ, ನಾಳೆ ಹೋಗಿ ಜಾತಕವನ್ನು ನೋಡಿ ಬರೋಣ. ಎಲ್ಲ ಒಳ್ಳೆಯದೇ ಆಗುತ್ತೆ. ಪ್ರೀತಿ, ನಿಂಗೇನು ರಾಜಪಾವ ಇಷ್ಟ ಇಲ್ವಾ? ಇದ್ಯಾಕೆ ಹೀಗೆ ಕೇಳ್ತಿದ್ಯಾ? ಮತ್ತಿನ್ನೇನು, ಅವರಷ್ಟು ಚಂದ ಮಾತಾಡ್ತಿದ್ರು, ನೀನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಏನು ಮಾತಾಡ್ಬೇಕಂತಿದ್ಯಾ? ಇವತ್ತಷ್ಟೇ ಊರಿಂದ ಬಂದಿದ್ದಾನೆ, ಅದರೊಳಗೆ ನನ್ನನ್ನು ಹೊರಗೆ ಕರೀತಿದ್ದಾನೆ. ಇನ್ನೂ ಮದುವೆ ಬಗ್ಗೆ ಮಾತಾಡಲಿಲ್ಲ, ನಿಶ್ಚಯ ಆಗಲಿಲ್ಲ. ಅದರೊಳಗೆ ಹೊರಗಡೆ ಹೋಗಿ ಇಬ್ಬರು ಸುತ್ತಾಡ್ಕೊಂಡು ಬರಬೇಕಾ? ಹಾಂ, ನಿಮಗೆ ಗೊತ್ತಿದೆಯಲ್ಲ ನನಗೆ ಗಣಿತ ಅಂದರೆ ತುಂಬ ಇಷ್ಟ ಅಂತ. ನಾನು ಅದಲ್ಲದೆ ಮ್ಯಾಥ್ಸ್ ಟೀಚರ್ ಆಗೋವರೆಗೂ ಕಲಿಬೇಕು ಅಂದ್ಕೊಂಡಿದ್ದೀನಿ. ಆದ್ದರಿಂದ ಮೊದಲು ನಂದು ಓದಿ ಎಲ್ಲ ಮುಗಿಲಿ, ಆಮೇಲೆ ಟೀಚರ್ ಆಗ್ತೇನೆ. ಆಮೇಲೆ ಮದುವೆ ಬಗ್ಗೆ ನೋಡೋಣ. ನಾನೀಗ ಅವನ ಜೊತೆ ಸರಿಯಾಗಿ ಮಾತಾಡ್ದೇನೆ ನನ್ನನ್ನು ಹೊರಗೆ ಕರೀತಿದ್ದಾನೆ. ಇನ್ನು ಈಗಲೇ ನಾನು ಮಾತಾಡಿದೆ, ಆಮೇಲೆ ಇದೇ ಡೈಲಿ ಆಗೋಗ್ತದೆ. ಆದ್ದರಿಂದ ನಾನೀಗ ಅವನ ಜೊತೆ ಸರಿಯಾಗಿ ಮಾತಾಡದೇ ಇರೋದೇ ಒಳ್ಳೆಯದು. ಸೂಪರ್ ಪ್ರೀತಿ, ನಿನಗೂ ತಲೆ ಇದೆ. ಪ್ರೀತಿ, ನೀನು ಪುಣ್ಯ ಮಾಡಿದ್ದೆ ನಿನಗೆ ನಾನು ತಂಗಿ ಆಗಿರೋದಕ್ಕೆ. ಏನು ಹೇಳಿದೆ? ನಿನಗೆ ಅಲ್ಲ, ಸಾರಿ, ನಾನು ನಿನ್ನ ತಂಗಿ ಆಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ.
ಹಾಂ ಸರಿ ಹೋಗು, ಹೋಗಿ ಹೋಮ್ವರ್ಕ್ ಮುಗಿಸು ಮೊದಲು. ಅಪ್ಪ ಅಮ್ಮ ಬರ್ತಾರೆ ಈಗ. ಹಾಂ ನಿನ್ನ ನೆನಪೇ ನನ್ನ ಚಲಿಸುವ ಗಡಿಯಾರ, ಎದೆ ಮಿಡಿತದ ಅನುಸಾರ ನಿನ್ನ ಹೆಸರು ನನ್ನ ದಿನಚರಿ ಪುಟ ತುಂಬ. ಪ್ರೀತಿ ನಿನ್ನ ಹೀಗೆ ನೋಡ್ತಾ ಇರ್ಬೇಕನ್ಸುತ್ತೆ. ರಾಜು, ಅಮ್ಮ ರಾಜು, ಮಾವನ ಹತ್ರ ನನ್ನ ಮದುವೆ ಬಗ್ಗೆ ಮಾತಾಡಿದೆ. ನಾಳೆ ಜಾತಕವನ್ನು ನೋಡಿ ಏನು ಎತ್ತ ಅನ್ನೋದನ್ನು ನಾವು ನೋಡ್ಕೊಳ್ತೀವಿ. ಹಾಂ ಸರಿಮ್ಮ. ಸರಿ ಕಣೋ ರಾಜು, ನೀನು ಮಲ್ಗು. ಹೌದು, ಅಪ್ಪ ಇಲ್ಲಮ್ಮ. ಅವರು ಆಫೀಸಿಂದ ಇನ್ನೂ ಬಂದಿಲ್ಲ. ಅಪ್ಪನ ಹತ್ರ ನಾನು ಮತ್ತೆ ಮಾತಾಡ್ತೇನೆ, ನೀನು ಮಲ್ಗು, ರೆಸ್ಟ್ ಮಾಡು. ಹಾಂ ಸರಿಮ್ಮ. ಸರಿ ಮಲಗ್ತೇನೆ. ನಾಳೆ ಬೆಳಿಗ್ಗೆ ಆದರೆ ಮಂಜು ಬೇರೆ ಬರ್ತಾಳೆ. ಆಮೇಲೆ ಪ್ರೀತಿಯನ್ನು ನೋಡ್ಲಿಕ್ಕೆ ಹೋಗ್ಬೇಕು. ಅಪ್ಪ ಏನು? ಅಪ್ಪ, ಇವತ್ತು ನಾವು ರಾಜಭವನ ನೋಡ್ಲಿಕ್ಕೆ ಹೋಗಿದ್ವಲ್ಲ, ನನ್ನ ಹತ್ರ ರಾಜಭಾವ ಮಾತಾಡಿದ್ರು. ಹೌದಾ? ಹಾಗೆ ರಾಜಭಾವ ಏನು ಹೇಳಿದ್ರು ಗೊತ್ತಾ? ನನ್ನನ್ನು ಕಾಲೇಜ್ಗೆ ಸೇರಿಸ್ತಾರಂತೆ. ಹೌದಾ? ಬರುವ ವರ್ಷ ಕಾಲೇಜ್ ಸ್ಟಾರ್ಟ್ ಆಗುವಾಗ ನಾನು ಕಾಲೇಜಲ್ಲಿ ಇರ್ತೇನಂತೆ. ಬರುವ ವರ್ಷ ಆದರೆ ನಾನು ನಿನ್ನನ್ನು ಸೇರಿಸ್ತೇನಮ್ಮ. ಅಪ್ಪ ಆಫೀಸ್ನಲ್ಲಿ ಫಂಡ್ ಹಾಕಿದ್ದೇನೆ. ಅದರಲ್ಲಿ ನಾನು ಬರುವ ವರ್ಷ ಅದನ್ನು ತೆಗೆದು ನಾನು ನಿನ್ನನ್ನು ಕಾಲೇಜ್ಗೆ ಸೇರಿಸಿ ಫೀಸ್ ಕೂಡ ಕಟ್ತೇನಮ್ಮ. ಹೌದಪ್ಪ. ಅಪ್ಪ, ಆದರೂ ರಾಜಭಾವ ತುಂಬ ಒಳ್ಳೆಯವರು, ಅತ್ತೆ ಥರ ಅಲ್ಲ. ಸರಿ ಕಣೋ. ಅಯ್ಯೋ, ನನ್ನ ಮಗಳಿಗೆ ರಾಜು ತುಂಬ ಇಷ್ಟ ಆದ ಅನ್ಸುತ್ತೆ. ರಾಜಭಾವ ತುಂಬ ಒಳ್ಳೆಯವರಲ್ಲಪ್ಪ. ಹೌದು ಕಣೋ, ನಿಮ್ಮ ಅಮ್ಮನ ಕುಟುಂಬದಲ್ಲಿ ಎಲ್ಲರೂ ಒಳ್ಳೆಯವರೇ, ನಿಮ್ಮ ಅಮ್ಮ ಮತ್ತೆ ಅತ್ತೆಯನ್ನು ಬಿಟ್ಟು. ಏನಾದರೂ ಹೇಳಿದೆ ಇವರಿಗೆ ಸಮಾಧಾನ ಆಗೋದಿಲ್ಲ. ಏನು ನೀವಿಬ್ಬರು ಮಾತಾಡ್ತಿರೋದು? ನಿಮ್ಮ ಬಗ್ಗೆನಮ್ಮ, ನಿಮ್ಮದು ಮತ್ತು ನಿಮ್ಮ ಫ್ಯಾಮಿಲಿಯನ್ನು ಹೊಗಳ್ತಾ ಇದ್ವಿ. ನೀವೇನು ಮಾತಾಡ್ತಿದ್ರಿ ಅನ್ನೋದು ನಮಗೂ ಗೊತ್ತಾಗ್ತದೆ. ಹೋಗಿ ನೀನು ಮಲ್ಗು ಮೊದಲು. ಹೋಗಿ ಮಲ್ಗು. ನಾಳೆ ನಿಮ್ಮ ಮಾವನ ಮನೆಗೆ ಹೋಗಬೇಕು. ಯಾಕಮ್ಮ? ಏನೋ ಗೊತ್ತಿಲ್ಲ, ನಿನ್ನ ಮಾವ ಕರೆದಿದ್ದಾನೆ. ನಿನ್ನನ್ನು ಒಟ್ಟಿಗೆ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದ. ಹೋಗ್ಬೇಕು, ಮಲ್ಗು. ನಾಳೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಹೋಗಬೇಕು. ಹಾಂ ಸರಿಮ್ಮ. ಅಪ್ಪ ಗುಡ್ ನೈಟ್ ಪಾ. ಹಾಂ ಗುಡ್ ನೈಟ್ ಮಾ. ನಿಮಗೇನು ಸ್ಪೆಷಲ್ ಆಗಿ ಹೇಳಬೇಕಾ? ಮಲ್ಗಿ ನಿದ್ದೆ ಮಾಡಿ. ಮತ್ತೆ ಕೂತ್ಕೊಂಡು ನಿದ್ದೆ ಮಾಡ್ತಾರಾ? ನಮಗೆ ಗೊತ್ತಿದೆ, ನೀನು ಹೋಗಿ ಮಲ್ಗು ಮೊದಲು. ಇದಕ್ಕೇನು ಕೊರತೆ ಇಲ್ಲ ಮಾತಿಗೆ. ರಾಜಭಾವ, ಇದೇನು ಮಾಡ್ತಿದ್ದೀರಾ? ಬಂದ್ಯಾ? ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ. ಇದನ್ನಂತೂ ನಾನು ನಿಮಗೆ ಹೇಳಲೇಬೇಕು. ನೀನು ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ಯಾ ಗೊತ್ತಾ ನಿಮಗೆ? ಭಾವ, ಐ ಲವ್ ಯು ಮಂಜು. ವಿಲ್ ಯು ಮ್ಯಾರಿ ಮೀ? ರಾಜಭಾವ, ನೀವೇನು ಹೇಳ್ತಿದ್ದೀರಾ? ನೀವು ಹೀಗೆಲ್ಲ ಹೇಳ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಂ ನನ್ನಿಂದಾಗಲ್ಲ, ನಾನು ಒಪ್ಕೊಳ್ಳಲ್ಲ. ಏನು ನಿನ್ನಿಂದಾಗಲ್ಲ? ಇಲ್ಲ ಬಾಬಾ, ಇಲ್ಲ. ಭಾವನ, ಹೇ ಮಂಜು ಎದಳೆ. ಇಲ್ಲ ಬಾಬಾ, ನೀವು ನನ್ನ ಹೆಸರು ಕೂಡ ಕರಿಬೇಡಿ. ಅಮ್ಮ, ರಾಜಭಾವ ಹೋದ್ರಾ? ಅಮ್ಮ ಬಂದ್ರಾ ನೀವು? ಬನ್ನಿ, ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗ? ನಾವು ನಮ್ಮ ಮನೇಲೇ ಇದ್ದೇವಲ್ವೇ? ನಮ್ಮ ಮನೇಲ? ಅಮ್ಮ, ನಾವಿಬ್ರು ಮಾವನ ಮನೆಗೆ ಹೋಗಿದ್ವಲ್ವಾ? ಮಾವನ ಮನೆಗ? ಏನು ಕನ್ಸಲ್ಲಿದ್ಯಾ? ಅದು ಇಷ್ಟು ದಿವಸ ನಿಮಗೆ ಮಾವನ ಮನೆಗೆ ಹೋಗೋದು ಬರೋದು ಏನು ಕನಸು ಕೂಡ ಇರಲಿಲ್ಲ. ಈಗೇನು ಸ್ಪೆಷಲ್? ಏನೇ ಕನಸು ಬಿದ್ದದ್ದು ನಿಮಗೆ? ಅದು ನೆನಪಿಲ್ಲಮ್ಮ, ಮರ್ತೋಯ್ತಾ? ಈಗ ತಾನೇ ಕಿರ್ಚಾಡ್ತಿದ್ದಿ, ಈಗ ನೋಡಿದ್ರೆ ಅಷ್ಟು ಬೇಗ ಮರ್ತೋದ್ಯಾ? ಸರಿ ಬೇಗ ಎದ್ದೇಳು, ಗಂಟೆ ಹೇಳಾಯ್ತು, ಬೇಗ ಮನೆ ಕೆಲಸ ಮುಗಿಸು. ಏನು ಗಂಟೆ ಹೇಳಾಯ್ತಾ? ಆಗಲೇ ಬೆಳಕಾಗೋಯ್ತಾ? ಆಗಲೇ ಆಗೋಗಿದೆ, ನೀನೇ ಮಾವ ಅಂದ್ಕೊಂಡು. ಬೇಗ ಕೆಲಸ ಮಾಡ್ಬಾ. ಸರಿಮ್ಮ. ಕನಸ ಅದು ನಿಜದಲ್ಲಿ ನಡೆದಾಗೇ ಇತ್ತಲ್ಲ. ನನಗೆ ಹೇಗೆ ಕನಸು ಬಿದ್ದಿರುತ್ತೆ? ನಿನ್ನೆ ರಾಜಭಾವ ಬಂದಾಗ ನೋಡಿ ತುಂಬ ಖುಷಿ ಆಯಿತು. ಅದನ್ನೇ ಎನ್ನಿಸಿ ನನ್ನ ಮನೆಗಿದ್ದಕ್ಕೆ ಒಂದು ವೇಳೆ ಈ ಥರ ಕನಸು ಬಿತ್ತಾ? ಅದು ಹೇಗೆ ಹೇಳಿದ್ರಿ? ಅಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ ಗೊತ್ತಾ ನಿಮಗೆ? ಭಾವ, ಐ ಲವ್ ಯು ಮಂಜು. ವಿಲ್ ಯು ಮ್ಯಾರಿ ಮೀ?